ನಿಮ್ಮ ಸಿನಿಮಾ ಅಂದಮೇಲೆ ಒಂದು ಅದ್ದೂರಿತನ ಇದ್ದೇ ಇರುತ್ತೆ. ಎಲ್ಲೋ ಒಂದು ಕಡೆ ಕಾಲಭೈರವ ಅನ್ನೋ ಪಾತ್ರಕ್ಕೆ ಸುದೀಪ್ ಅವ್ರನ್ನೇ ನೀವು ಆಯ್ಕೆ ಮಾಡೋದಕ್ಕೆ ಕಾರಣ ಏನು? ಯಾಕಂದರೆ ಅವ್ರ ಹಿಂದೆ ಆಲ್ರೆಡಿ ಕೃಷ್ಣ ಮುರಾರಿಯಲ್ಲಿ ವಿಷ್ಣು ಪಾತ್ರ ಮಾಡಿದರು, ಈಗ ಶಿವನ ಅವತಾರದಲ್ಲಿ ತಗೊಳ್ತಾ ಇದ್ದೀರಿ. ಸೊ ಅದಕ್ಕೆ ಮೂಲ ಕಾರಣ ಏನು ಅಂತ? ಮೂಲ ಕಾರಣ ಅಂತ ಏನಿಲ್ಲ, ಕಾಲಭೈರವನಾಗಿ ನಂಗೆ ನೋಡೋಕೆ ನಂಗೆ ಅವ್ರ ಭಾಳ ಇಷ್ಟ ಆ ಪಾತ್ರ. ಯಾಕಂದರೆ ಅವರ ಪರ್ಸ್ನಾಲಿಟಿ ಆಗಲಿ ಅವರ ಇದಕ್ಕಾಗಲಿ ಆ ಪಾತ್ರ ಇನ್ಯಾರು ಕ್ಯಾರಿ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇದಕ್ಕೆ ಕಾಲಭೈರವನಾಗಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅದು ಪವರ್ಫುಲ್ ಗಾಡ್, ಕಾಲಭೈರವ ಇದ್ದಂಗೆ ಪವರ್ಫುಲ್ ಗಾಡ್. ಶಿವನ ಒಂದು ಅಂಶ ತುಂಬ ಸ್ಟ್ರಾಂಗ್. ಹೌದು, ಅಷ್ಟು ಸ್ಟ್ರಾಂಗ್ ಇರುವಂತ ಇನ್ನೊಬ್ಬ ಸ್ಟ್ರಾಂಗ್ ಹೀರೋ ಇಟ್ಕೊಂಡು ಕ್ಯಾರಿ ಮಾಡಿದ್ದೀರಾ. ಹೌದು, ಅದು ತುಂಬಾ ಜವಾಬ್ದಾರಿ. ಹೇಗೆ ನಿಭಾಯಿಸಿದ್ದೀರಿ? ತುಂಬಾ ಚೆನ್ನಾಗಿದೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದ್ಭುತವಾಗಿ. ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದು ಎಷ್ಟು ಪವರ್ಫುಲ್ ಇದೆ, ಅದೆಷ್ಟು ಕ್ಯಾರಿ ಮಾಡ್ತಾರೆ ಅಂತ. ಈ ಸುದೀಪ್ ಆಡಿಯನ್ಸ್ ಅಂದರೆ ಅವ್ರ ಫ್ಯಾನ್ ಫಾಲೋವರ್ಸ್ ಆಗಿ ಜನರಲ್ ಆಗಿ ಎಲ್ಲರೂ ನೋಡೋಗೆ, ಸೊ ಏನು ಹೆಚ್ಚು ಆ ಒಂದು ವಿಜುವಲ್ ಟ್ರೀಟ್ಮೆಂಟು ಎಷ್ಟು ಹ್ಯಾಪಿ ಸಿಗ್ಬೋದು ನಿಮ್ಮ ಪ್ರಕಾರ? ಅದ್ಭುತವಾಗಿರ್ತದೆ. ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ನಾನು ಇಲ್ಲೇ ಹೇಳ್ಬಿಟ್ರೆ ಯಾರು ಥಿಯೇಟರ್ಗೆ ಬರ್ತೀರಾ, ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಹಿಂಗೆ ಹಿಂಗೆ ಅಂತ ಅಲ್ವಾ, ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಆ ಒಂದು ಅವರ ಒಂದು ಸ್ಟೈಲು ಮತ್ತೆ ಕಾಲಭೈರವನ ಪಾತ್ರ ಅದಂತೂ ನೋಡಿದ್ರೆ ಮತ್ತೆ ಮೈ ರೋಮಾಂಚನ ಆಗುತ್ತೆ. ಅದಂತೂ ಹೇಳಕ್ಕೆ ಇಷ್ಟಪಡ್ತೀನಿ.